ಮತ್ತು ಬಾಂಗ್ಲಾದೇಶ ನಡುವೆ ಕ್ರಿಕೆಟ್ ವಿಚಾರವಾಗಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧದಿಂದ ಶುರುವಾದಂಥ ಕಿಚ್ಚು ಈಗ ಕ್ರಿಕೆಟ್ ಮೈದಾನಗಳಿಗೂ ಕೂಡ ಕಾಲಿಟ್ಟಿದೆ. IPL, T20 ವಿಶ್ವಕಪ್, ದ್ವಿಪಕ್ಷೀಯ ಸರಣಿಗಳಿಗೂ ಕೂಡ ಹೊಡೆತ ಬಿದ್ದಿದೆ. ಆದರೆ BCCI ಮತ್ತು BCB ಅಂತ ಬಂದಾಗ ಭಾರತವೇ ಬಾಸ್. ಕ್ರಿಕೆಟ್ ಲೋಕದ ದೊಡ್ಡಣ್ಣನಾಗಿರುವಂಥ ಭಾರತವನ್ನ ಎದುರು ಹಾಕಿಕೊಂಡ್ರೆ ಬಾಂಗ್ಲಾ ಹೆಜ್ಜೆ ಹೆಜ್ಜೆಗೂ ಕೂಡ ನಷ್ಟ ಅನುಭವಿಸಬೇಕಾಗುತ್ತೆ. ಸೊ ಎರಡೂ ಕ್ರಿಕೆಟ್ ಬೋರ್ಡ್ಗಳ ವಹಿವಾಟು ಎಷ್ಟಿದೆ? ನಮ್ಮ IPLಗೂ ಅವರು ಸಮ ಇಲ್ವಾ? ಬಾಂಗ್ಲಾಗೆ ಆಗುವಂಥ ನಷ್ಟಗಳು ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. BCCI ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಅದರಲ್ಲೂ ಕಳೆದ 5 ವರ್ಷಗಳಲ್ಲಿ ರಾಕೆಟ್ ಸ್ಪೀಡ್ನಲ್ಲಿ ಇನ್ಕಮ್ ಏರಿಕೆ ಆಗ್ತಾ ಬಂದಿದೆ. ವರ್ಷದಿಂದ ವರ್ಷಕ್ಕೆ IPLಗೆ ಸಿಗ್ತಾ ಇರುವಂಥ ನೇಮು ಫೇಮು BCCIಗೆ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡ್ತಾ ಇದೆ. 2019ರಲ್ಲಿ 6,059 ಕೋಟಿ ರೂಪಾಯಿ ಇದ್ದಂಥ ವಹಿವಾಟು 5 ವರ್ಷಗಳಲ್ಲಿ 20,000 ಕೋಟಿಗೂ ಕೂಡ ಏರಿಕೆಯಾಗಿದೆ. 5 ವರ್ಷಗಳಲ್ಲಿ BCCIನ ಬ್ಯಾಂಕ್ ಬ್ಯಾಲೆನ್ಸ್ 14,627 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಸೊ ಮೊದಲಿಗೆ ಟಾಪ್ 5 ಕ್ರಿಕೆಟ್ ಸಂಸ್ಥೆಗಳ 2025ರ ಅಪ್ರಾಕ್ಸಿಮೇಟ್ ನೆಟ್ವರ್ತ್ ಎಷ್ಟಿದೆ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಮೊದಲನೇದಾಗಿ BCCI ಅಂದರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ 18,760 ಕೋಟಿ ರೂಪಾಯಿ ಇದೆ. ಅಂಡ್ ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಅದು ಕೂಡ ಎಷ್ಟು ಕೋಟಿ ಅಂದರೆ 658 ಕೋಟಿ ರೂಪಾಯಿಗಳು ಮಾತ್ರ. 18,000 ಕೋಟಿ ಇರುವಂಥ ಭಾರತದಲ್ಲಿ 650 ಕೋಟಿ ಇರುವಂಥ ಆಸ್ಟ್ರೇಲಿಯಾಯಲ್ಲಿ. ಅಂಡ್ ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡ ಇದೆ, 492 ಕೋಟಿ ರೂಪಾಯಿ ಇದೆ. ಅಂಡ್ ನೆಕ್ಸ್ಟ್ ಪಾಕಿಸ್ತಾನ 458 ಕೋಟಿ ರೂಪಾಯಿಯೊಂದಿಗೆ 4ನೇ ಸ್ಥಾನದಲ್ಲಿದೆ. ಸದ್ಯ ಭಾರತದ ಜೊತೆ ಕಿರಿಕ್ ಮಾಡ್ತಾ ಇರುವಂಥ ಬಾಂಗ್ಲಾದೇಶ 5ನೇ ಸ್ಥಾನದಲ್ಲಿದ್ದು 425 ಕೋಟಿ ರೂಪಾಯಿ ಇದೆ. ಸೊ ಇದನ್ನೆಲ್ಲ ನೋಡಿದಾಗಲೇ ಗೊತ್ತಾಗುತ್ತೆ ಭಾರತದ ನೆಟ್ವರ್ತ್ ಎಷ್ಟಿದೆ ಅಂತ. ಬಲಿಷ್ಠ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ತಂಡಗಳಿಗೂ ಕೂಡ ಭಾರತದ ಹತ್ತಿರಕ್ಕೂ ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ IPLನ ಇನ್ಕಮ್ ಆಫ್ ಸೋರ್ಸ್ಗಳಲ್ಲಿ IPLನ ಕೊಡುಗೆ ತುಂಬಾನೇ ಇದೆ. ಸೊ ಹೇಗೆಲ್ಲ BCCI ಅರ್ನ್ ಮಾಡ್ತಾ ಇದೆ, ಸೊ ಆದಾಯದ ಮೂಲಗಳು ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ IPLನಲ್ಲಿ ಅತಿ ದೊಡ್ಡ ಆದಾಯ BCCIಗೆ ಬರುತ್ತೆ. BCCIಗೆ ಬರುವಂಥ ಇನ್ಕಮ್ನಲ್ಲಿ 59% IPLನಿಂದಲೇ ಬರುತ್ತೆ. ಯಾಕಂದರೆ IPL ವಿಶ್ವದ ಶ್ರೀಮಂತ ಕ್ರಿಕೆಟ್ ಲೀಗ್ ಅಥವಾ ಯಾವುದೇ ಲೀಗ್ ಇರ್ಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಅಲ್ಲದೆ IPLನಲ್ಲಿ ವಿಶ್ವದಾದ್ಯಂತ ಇರುವಂಥ ಕ್ರಿಕೆಟ್ನ ಘಟಾನುಘಟಿ ಆಟಗಾರರು ಕೂಡ ಫ್ರಾಂಚೈಸಿಗಳ ಅಂದರೆ ಬೇರೆ ಬೇರೆ ಫ್ರಾಂಚೈಸಿಗಳ ಪರ ಆಡ್ತಾರೆ. ಸೊ ಅಂದರೆ ಎಲ್ಲ ಕ್ರಿಕೆಟ್ನ ಸಂಸ್ಥೆಗಳ ದಿಗ್ಗಜ ಆಟಗಾರರು ಕೂಡ ಇಲ್ಲಿ ಕೊಲಾಬ್ರೇಟ್ ಆಗ್ತಾರೆ. ಸೊ ಹಾಗಾಗಿ IPLಗೆ ನಿರೀಕ್ಷಿತ ಪ್ರಮಾಣಕ್ಕಿಂತ ಜಾಸ್ತಿನೇ ವ್ಯೂವರ್ಶಿಪ್ ಇದೆ, ಇನ್ಕಮ್ ಬರುತ್ತೆ. ಹೀಗಾಗಿ BCCIನ ಅತಿ ದೊಡ್ಡ ಆದಾಯ ಅಂತಂದರೆ IPL ಆಯೋಜನೆ ಮಾಡೋದು. ನೆಕ್ಸ್ಟ್ ICCಯಿಂದಲೂ ಕೂಡ ಭಾರತದ ಪಂದ್ಯಗಳಿಗೆ ಹಣ ಬರುತ್ತೆ. ICC ವಿಶ್ವಕಪ್ನಂಥ ಬಿಗ್ ಇವೆಂಟ್ಗಳಿಂದಲೇ ಭಾರತದಲ್ಲಿ ಬರುವಂಥ ಭಾರತ ಭಾಗವಹಿಸುತ್ತಲ್ಲ ಆ ಪಂದ್ಯಗಳಿಗೂ ಕೂಡ ಇಂತಿಷ್ಟು ಹಣ ಅಂತ ಕೊಡ್ತಾರೆ. ಸೊ ಅದರಿಂದಲೂ ಕೂಡ ಬಹುಮೊತ್ತದ ಆದಾಯ ಭಾರತಕ್ಕೆ ಬರುತ್ತೆ. ಅಂಡ್ ನೆಕ್ಸ್ಟ್ ಭಾರತದ ಸರಣಿಗಳಿಗೆ ಪ್ರಸಾರ ಹಾಗೆ ಡಿಜಿಟಲ್ ರೈಟ್ಸ್. ಭಾರತದಲ್ಲಿ ಸರಣಿಗಳು ಅಥವಾ ಅದೇನು ಬೇರೆ ರಾಷ್ಟ್ರಗಳಿಗೆ ಹೋಗಿ ಪಂದ್ಯಗಳನ್ನು ಆಡ್ಬೋದು ಅಥವಾ ತವರಿನಲ್ಲೇ ಪಂದ್ಯಗಳನ್ನು ಆಡ್ಬೋದು, ಅಂದರೆ ಇದು ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಹಿಡ್ತಾ ಇರೋದು. ಸೊ ಅಂತಾರಾಷ್ಟ್ರೀಯ ಪಂದ್ಯಗಳಿಂದಲೂ ಕೂಡ ಭಾರತದ ಪ್ರಸಾರ ಹಾಗೆ ಡಿಜಿಟಲ್ ರೈಟ್ಸ್ ಮೂಲಕ ಹಣ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಸ್ಪಾನ್ಸರ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ಗಳಿಂದ ಆದಾಯ. BCCI ಕೆಲವೊಂದು ಸ್ಪಾನ್ಸರ್ಶಿಪ್ಗಳನ್ನು ಮಾಡುತ್ತೆ, ಹಾಗೆ ಪಾರ್ಟ್ನರ್ಶಿಪ್ಗಳಿಂದಲೂ ಕೂಡ ಆದಾಯವನ್ನು ಗಳಿಸುತ್ತೆ. ಅಂಡ್ ನೆಕ್ಸ್ಟ್ ಪಂದ್ಯಗಳ ವೇಳೆ ಟಿಕೆಟ್ ಮಾರಾಟ ಮಾಡುವಂಥದ್ದು, ಹಾಗೆ ಕಮರ್ಷಿಯಲ್ಗಳನ್ನು ಕೊಡುವಂಥದ್ದು. ದ್ವಿಪಕ್ಷೀಯ ಸರಣಿಗಳು ಅಥವಾ ಬೇರೆ ಬೇರೆ ಥರ ಸರಣಿಗಳಿದ್ದಾಗ ಆ ಪಂದ್ಯಗಳ ವೇಳೆ ಟಿಕೆಟ್ಗಳನ್ನು ಮಾರಾಟ ಮಾಡೋದು ಹಾಗೆ ಕಮರ್ಷಿಯಲ್ಗಳನ್ನು ಕೊಡೋದ್ರಿಂದ BCCIಗೂ ಕೂಡ ಆದಾಯ ಬರುತ್ತೆ. ಅಂಡ್ ನೆಕ್ಸ್ಟ್ BCCIನ ಫಿಕ್ಸೆಡ್ ಡೆಪಾಸಿಟ್ಸ್ ಹಾಗೆ ಇನ್ವೆಸ್ಟ್ಮೆಂಟ್ಗಳು. BCCI ಬಳಿ ತುಂಬಾನೇ ಹಣ ಇದೆ, ಹೀಗಾಗಿ ಫಿಕ್ಸೆಡ್ ಡೆಪಾಸಿಟ್ಸ್ ಹಾಗೆ ಇನ್ವೆಸ್ಟ್ಮೆಂಟ್ಗಳಿಂದಲೂ ಕೂಡ ಹಣವನ್ನು ಗಳಿಕೆ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಇದಿಷ್ಟೇ ಅಲ್ಲದೆ ರಾಯಲ್ಟಿ ಇರ್ಬೋದು ಅಥವಾ ಸ್ಟೇಜಿಂಗ್ ಫೀಸ್ ಇರ್ಬೋದು, ಟೂರ್ನಮೆಂಟ್ಗಳನ್ನು ಹೋಸ್ಟ್ ಮಾಡೋದು ಹಾಗೆ ಕಮರ್ಷಿಯಲ್ ಡೀಲ್ಗಳಿಂದಲೂ ಕೂಡ ಹಣ ಬರುತ್ತೆ. ಇನ್ನು ಬಾಂಗ್ಲಾದ ಓವರಾಲ್ ನೆಟ್ವರ್ತ್ 55 ಮಿಲಿಯನ್ ಇದೆ. ಅಂದರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಹೇಳೋದಾದರೆ 458 ಕೋಟಿ ರೂಪಾಯಿ. ಅದೇ 2025ರಲ್ಲಿ IPLನಲ್ಲೇ ಭಾರತ ಸಾವಿರಾರು ಕೋಟಿ ಗಳಿಸಿದೆ. 2025ರಲ್ಲಿ 18.5 ಬಿಲಿಯನ್ ಅಂದರೆ
1.56 ಲಕ್ಷ ಕೋಟಿ ಬಿಸ್ನೆಸ್ ವ್ಯಾಲ್ಯೂ ಇದೆ IPLದು. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಹಣದ ಹೊಳೆಯೇ ಹರಿಯುವಂತ BCCIನ ಎದುರು ಹಾಕೊಂಡ್ರೆ ಬಾಂಗ್ಲಾಗೆ ನಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಸೊ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಈಗ ಆಲ್ರೆಡಿ IPLನಿಂದ ಬಾಂಗ್ಲಾ ಆಟಗಾರನ ಬ್ಯಾನ್ ಮಾಡಲಾಗಿದೆ. ಹೀಗಾಗಿ ಆಟಗಾರರ ಆದಾಯಕ್ಕೆ ಹೊಡೆತ ಬೀಳುತ್ತೆ. ಎಸ್, ಏನು KKR ಪರ ಮುಸ್ತಫಿಜುರ್ ರೆಹಮಾನ್ ಸೆಲೆಕ್ಟ್ ಆಗ್ತಾರೆ, ಅವರಿಗೆ 9.2 ಕೋಟಿ ರೂಪಾಯಿಗೆ ಡೀಲ್ ಆಗಿರುತ್ತೆ, ಅಂದರೆ ಬಿಡ್ಡಿಂಗ್ ನಡೆದಿರುತ್ತೆ. ಸೊ ಈಗ ಅವರನ್ನು IPLನಿಂದಲೇ ತೆಗೆದಿರೋದ್ರಿಂದ ಆ ಹಣವನ್ನು ಅವರು ಕಳ್ಕೊಳ್ತಾರೆ. ಅಂದರೆ ಅಷ್ಟು ಕೋಟಿ ಹಣ ಅವರಿಗೆ ನಷ್ಟವಾಗುತ್ತೆ. ನೆಕ್ಸ್ಟ್, ದ್ವಿಪಕ್ಷೀಯ ಸರಣಿಗಳು ಕ್ಯಾನ್ಸಲ್ ಆದರೆ ಆದಾಯ ಖೋತ ಆಗುತ್ತೆ. ಎಸ್, ಭಾರತದ ಜೊತೆ ಪಂದ್ಯಗಳನ್ನು ಆಡೋದು ಅವರಿಗೆ ಪ್ರತಿಷ್ಠೆಯ ಜೊತೆಗೆ ಆದಾಯದ ಪ್ರಮುಖ ಮೂಲವಾಗಿರುತ್ತೆ ಬಾಂಗ್ಲಾದಂಥ ತಂಡಗಳಿಗೆ. ಯಾಕಂದರೆ ಅವರು ಆರ್ಥಿಕವಾಗಿ ತುಂಬಾನೇ ನಷ್ಟದಲ್ಲಿರುವಂಥ ತಂಡಗಳು. ಇಂಥ ಟೈಮಲ್ಲಿ ಭಾರತ ಜೊತೆ ಪಂದ್ಯಗಳನ್ನು ಆಡೋದ್ರಿಂದ ಸೊ ಅವರಿಗೆ ಭಾರತಕ್ಕಿರುವಂಥ ನೇಮು ಫೇಮ್ ಮೂಲಕ ಅವರಿಗೂ ಸ್ವಲ್ಪ ಹಣ ಸಿಗ್ತಾ ಇತ್ತು. ಬಟ್ ಮುಂದಿನ ದಿನಗಳಲ್ಲಿ ದ್ವಿಪಕ್ಷೀಯ ಸರಣಿಗಳೇನಾದರೂ ಕ್ಯಾನ್ಸಲ್ ಆದರೆ ಬಾಂಗ್ಲಾಗೆ ಬರ್ತಿದ್ದಂಥ ಆದಾಯ ಖೋತ ಆಗುತ್ತೆ. ಅಂಡ್ ನೆಕ್ಸ್ಟ್, ಮುಂದಿನ ದಿನಗಳಲ್ಲಿ IPLನಲ್ಲಿ ಅವಕಾಶಗಳೇ ಕಷ್ಟ ಆಗಬಹುದು. ಎಸ್, IPLನಲ್ಲಿ ಆಡೋದ್ರ ಮೂಲಕವಾಗಿ ಕೂಡ ಬಾಂಗ್ಲಾ ಆಟಗಾರರು ತಮ್ಮ ಸ್ಟ್ರೆಂತನ್ನು ಹೆಚ್ಚಿಸಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿ ಜಗತ್ತಿನ ಎಲ್ಲ ಕ್ರಿಕೆಟ್ ತಂಡಗಳ ಒಂದಷ್ಟು ಆಟಗಾರರು ಇಲ್ಲಿ ಭಾಗವಹಿಸೋದ್ರಿಂದ ಅಂಥವರ ಎದುರಲ್ಲಿ ಅಥವಾ ಇಂಥ ದೊಡ್ಡ ವೇದಿಕೆಯಲ್ಲಿ ಆಡೋದು ಅವ್ರಿಗೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು. ಬಟ್ ಮುಂದಿನ ದಿನಗಳಲ್ಲಿ ಅವಕಾಶಗಳನ್ನೇ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಅಂಡ್ ನೆಕ್ಸ್ಟ್, IPL ನಿಷೇಧ ಮಾಡಿದರೆ BCCIಗೆ ಯಾವುದೇ ನಷ್ಟ ಇಲ್ಲ. ಏನು ಇತ್ತೀಚೆಗೆ ಮುಸ್ತಫಿಜುರ್ ರೆಹಮಾನ್ರನ್ನ IPLನಿಂದ ತೆಗೆದಾಕಿದ್ದಕ್ಕೆ ಬಾಂಗ್ಲಾದೇಶದಲ್ಲಿ ನಾವು IPLನ ಪ್ರಸಾರ ಮಾಡೋದಿಲ್ಲ, ನಿಷೇಧ ಮಾಡ್ತೀವಿ ಅಂತೇಳಿ ಬಾಂಗ್ಲಾ ಹೇಳಿತ್ತು. ಬಟ್ ಇಂಥ ಕ್ರಮದಿಂದ BCCIಗೆ ಯಾವುದೇ ರೀತಿ ನಷ್ಟ ಆಗೋದಿಲ್ಲ. ಯಾಕಂದರೆ IPLನಲ್ಲಿ 95% ಪ್ರಸಾರದ ಏನು ಆದಾಯ ಇದೆಯಲ್ಲ ಅದು ಭಾರತದಲ್ಲೇ BCCIಗೆ ಬರುತ್ತೆ. ಸೊ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದಂಥ ದೇಶಗಳು ಏನು ಪ್ರಸಾರವನ್ನು ನಿಷೇಧ ಮಾಡಿದ ತಕ್ಷಣ ಯಾವುದೇ ರೀತಿಯ ದೊಡ್ಡ ನಷ್ಟ ಆಗೋದಿಲ್ಲ. BCCI ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ, ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಅದರಲ್ಲೂ ಕಳೆದ 5 ವರ್ಷಗಳಲ್ಲಿ ರಾಕೆಟ್ ಸ್ಪೀಡ್ನಲ್ಲಿ ಇನ್ಕಮ್ ಏರಿಕೆ ಆಗ್ತಾ ಬಂದಿದೆ. ವರ್ಷದಿಂದ ವರ್ಷಕ್ಕೆ IPLಗೆ ಸಿಗ್ತಾ ಇರುವಂಥ ನೇಮು ಫೇಮು BCCIಗೆ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡ್ತಾ ಇದೆ. 2019ರಲ್ಲಿ 6,059 ಕೋಟಿ ರೂಪಾಯಿ ಇದ್ದಂಥ ವಹಿವಾಟು 5 ವರ್ಷಗಳಲ್ಲಿ 20,000 ಕೋಟಿಗೂ ಕೂಡ ಏರಿಕೆಯಾಗಿದೆ. 5 ವರ್ಷಗಳಲ್ಲಿ BCCIನ ಬ್ಯಾಂಕ್ ಬ್ಯಾಲೆನ್ಸ್ 14,627 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಹೀಗೆ BCCIನ ಎದುರು ಹಾಕೊಂಡ್ರೆ ಬಾಂಗ್ಲಾಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಲಾಸ್ ಆಗುತ್ತೆ. ಹೀಗಾಗಿ T20 ವಿಶ್ವಕಪ್ ಆಡೋಕೆ ಭಾರತಕ್ಕೆ ಬರಲ್ಲ, IPLನ ಬ್ಯಾನ್ ಮಾಡ್ತೀವಿ, ಪ್ರಸಾರ ಮಾಡಲ್ಲ ಅನ್ನೋದನ್ನೆಲ್ಲ ಬಿಡಬೇಕಾಗತ್ತೆ. ಸೊ ಮೊದಲೇ ಫೈನಾನ್ಷಿಯಲಿ ತುಂಬ ವೀಕ್ ಆಗ್ತಿದ್ದಾರೆ. ಈಗ ಭಾರತದ ಜೊತೆಗಿನ ವೈರತ್ವ ಮತ್ತಷ್ಟು ಹೊಡೆತ ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ. ನಮಸ್ಕಾರ.